IPL 2026 ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಸೊ ಸ್ಟ್ರೈಟ್ ಅವೇ ಫಸ್ಟ್ ಅಪ್ಡೇಟ್ ಲಕ್ನೋ ಸೂಪರ್ ಜೈಂಟ್ ಟೀಮ್ ಇಂದ ಬರ್ತಾ ಇದೆ. ಇದು ಆಕ್ಚುಲಿ ನನಗೆ ಯಾವಾಗ್ಲೂ ಅಪ್ಡೇಟ್ ಕೊಟ್ಟಿದೆ. ಈಗ ಒಂದೊಂದಾಗಿ ಅಫಿಷಿಯಲ್ಸ್ ಆಗ್ತಾ ಇದಾವೆ. ಏನಪ್ಪಾ ಅಂದ್ರೆ LACಯ ಮೆಂಟರ್ ಜಹೀರ್ ಖಾನ್ ಅವರು ಆಲ್ ಸೆಟ್ ಲಕ್ನೋ ಸೂಪರ್ ಜೈಂಟ್ ಟೀಮ್ ಅನ್ನು ಬಿಡ್ತಾ ಇದ್ದಾರೆ ನೆಕ್ಸ್ಟ್ IPL 2026 ಅಲ್ಲಿ. ಸೊ ಇದ್ರ ಬಗ್ಗೆ ನಾವು ಅವಾಗೆ ಅಪ್ಡೇಟ್ ಕೊಟ್ಟಿದೆ. ಬಟ್ ಈಗ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ, ಹೌದು ಜಹೀರ್ ಖಾನ್ ಅವರು ಆಲ್ ಸೆಟ್ ಲಕ್ನೋನ ಬಿಡ್ತಾ ಇದ್ದಾರೆ ಅಂತೇಳಿ ಬಿಗ್ ರಿಪೋರ್ಟ್ ಮಾಡಿದೆ. ಆದ್ರೆ ಕೆಲವೊಬ್ರು IPL ಫ್ಯಾನ್ಸ್ ಕಮೆಂಟ್ ಮಾಡ್ತಿರ್ತಾರೆ, ಸೊ ನೀನು ಕೊಡಂತ ಅಪ್ಡೇಟ್ ಯಾವುದು ನಿಜ ಆಗಲ್ಲ ಅಂತೇಳಿ ಕೆಲವೊಬ್ರು ಕಮೆಂಟ್ಸ್ ಮಾಡ್ತಿರ್ತಾರೆ. ಬಟ್ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಅಪ್ಡೇಟ್ ಮೇ ಮಂತ್ ಅಲ್ಲಿ ಕೊಟ್ಟಿದೆ. ಆದ್ರೆ ಇವತ್ತಿನ ದಿನ ಆಲ್ಮೋಸ್ಟ್ ಕನ್ಫರ್ಮ್ ಆಗುವಂತಹ ಚಾನ್ಸ್ ಇದೆ. ಮತ್ ನೆಕ್ಸ್ಟ್ KKR ಟೀಮ್ ಬಗ್ಗೆ ಅಪ್ಡೇಟ್ ಕೊಟ್ಟಿದೆ. KKR ನೆಕ್ಸ್ಟ್ IPL 2026 ಅಲ್ಲಿ ಕಂಪ್ಲೀಟ್ಲಿ ಸಪೋರ್ಟಿಂಗ್ ಸ್ಟಾಫ್ ಚೇಂಜ್ ಆಗುತ್ತೆ ಅಂತ ಹೇಳಿದೆ. ಎಸ್ಪೆಷಲಿ KKR ಹೆಡ್ ಕೋಚ್ ಚಂದ್ರಕಾಂತ್ ಪಂಡಿತ್ ಅವರು ಗುಡ್ ಬೈ ಹೇಳ್ತಾ ಇದ್ದಾರೆ ಅಂತ ಹೇಳಿದೆ. ಅವರು ಗುಡ್ ಬೈ ಆದ್ರು. ಮತ್ತು KKR ನ ಬಾಲಿಂಗ್ ಕೋಚ್ ಭರತ್ ಅರುಣ್ ಸರ್ ಸಹ ಹೋಗ್ತಾ ಇದ್ದಾರೆ ಅಂತ ಅಪ್ಡೇಟ್ ಕೊಟ್ಟಿದೆ. ಅವರು ಸಹ ಹೋಗಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಭರತ್ ಅರುಣ್ ಅವರು ಆಲ್ ಸೆಟ್ LACಗೆ ಆಸ್ ಎ ಬಾಲಿಂಗ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆಗ್ತಾ ಇದ್ದಾರೆ ಅಂತ ಹೇಳಿ ಅಪ್ಡೇಟ್ ಕೊಟ್ಟಿದೆ. ಸೊ LAC ಅವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಭರತ್ ಅರುಣ್ ಅವರು ಬಾಲಿಂಗ್ ಕೋಚ್ ಅಂತ ಹೇಳಿ. ನೆಕ್ಸ್ಟ್ LAC ಟೀಮ್ ಬಗ್ಗೆ ಅಪ್ಡೇಟ್ ಕೊಟ್ಟಿದೆ. LAC ಟೀಮ್ ಅಲ್ಲಿ ನೆಕ್ಸ್ಟ್ IPL 2026 ಗೆ LACಯ ಮೆಂಟರ್ ಜಹೀರ್ ಖಾನ್ ಅವರು ಆಲ್ ಸೆಟ್ LACಗೆ ಗುಡ್ ಬೈ ಹೇಳ್ತಾ ಇದ್ದಾರೆ ಅಂತೇಳಿ ಅಪ್ಡೇಟ್ ಕೊಟ್ಟಿದೆ. ಸೊ ಈಗ ಟೈಮ್ಸ್ ಆಫ್ ಇಂಡಿಯಾ ಕನ್ಫರ್ಮ್ ಮಾಡಿದೆ, ಹೌದು ಅಂತೇಳಿ. ಇಷ್ಟೆಲ್ಲ ಅಪ್ಡೇಟ್ಸ್ ನಾನು ಅಫಿಷಿಯಲ್ ಆದಾಗ ಕೊಟ್ಟಿದಲ್ಲ, ಅಫಿಷಿಯಲ್ ಆಗರದ ಮುಂಚೆನೆ ಅಪ್ಡೇಟ್ ಕೊಟ್ಟಿದೆ. ಸೊ ಈಗ ಅಫಿಷಿಯಲ್ಸ್ ಆಗ್ತಾ ಇದಾವೆ. ಯಾರು ಫೇಕ್ ಅಂತ ಕಮೆಂಟ್ಸ್ ಮಾಡಿದ್ರೆ ರಿಸಲ್ಟ್ ನಿಮ್ಮ ಮುಂದೆ. ಈಗ ನಾವು ಜಹೀರ್ ಖಾನ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ಆಕ್ಚುಲಿ ಇವರು LACಗೆ ಕೇವಲ ಒಂದೇ ಒಂದು ವರ್ಷ ಆಸ್ ಎ ಮೆಂಟರ್ ಆಗಿ ವರ್ಕರ್ ಮಾಡಿದರೆ. ಬಟ್ ಗೊತ್ತಿಲ್ಲ ಇದು LACಗೆ ಇಷ್ಟ ಆಗಿಲ್ವಾ ಅಥವಾ ಜಹೀರ್ ಖಾನ್ಗೆ LAC ಅವರ ವರ್ಕ್ ಇಷ್ಟ ಆಗಿಲ್ಲ ಗೊತ್ತಿಲ್ಲ. ಬಟ್ ಈಗ ಲಕ್ನೋ ಸೂಪರ್ ಜೈಂಟ್ ನಿಂದ ಆಲ್ ಸೆಟ್ ಜಹೀರ್ ಖಾನ್ ಅವರು ಹೋಗ್ತಾ ಇದ್ದಾರೆ ಅಂತ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ. ಮೇ ಬಿ ಜಹೀರ್ ಖಾನ್ಗೆ ಬೇರೆ ಟೀಮ್ ಇಂದ ಆಫರ್ ಬಂದಿರಬಹುದು ಅಂತ ನನಗನ್ನಿಸ್ತಿದೆ, ಅಥವಾ LAC ಮ್ಯಾನೇಜ್ಮೆಂಟ್ ಇವರಿಗೆ ಬಾಯ್ ಅಂದ್ರ ಐಡಿಯಾ ಇಲ್ಲ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇನಂತೀರಾ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ CSK ಟೀಮಿನ ಡೆವಾಲ್ಡೋ ಬ್ರೇವಿಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಾ, ಡೆವಾಲ್ಡೋ ಬ್ರೇವಿಸ್ ಆಕ್ಚುಲಿ CSK ಟೀಮ್ದು ಫಸ್ಟ್ ಪ್ರಿಫರೆನ್ಸ್ ಅಲ್ವೇ ಅಲ್ಲ. ಆಕ್ಚುಲಿ CSK ಮ್ಯಾನೇಜ್ಮೆಂಟ್ ಅಲ್ಲಿ ಗುರ್ಜಾಪ್ನೀತ್ ಸಿಂಗ್ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಡೆವಾಲ್ಡೋ ಬ್ರೇವಿಸ್ ಗೆ ಪಿಕ್ ಮಾಡಿದ್ರು, ಅದು ರಿಯಾಲಿಟಿ. ಆದ್ರೆ ಇನ್ಸೈಡ್ ರಿಯಾಲಿಟಿ ಏನೋ ಗೊತ್ತಾ, ಸೊ ಗುರ್ಜಾಪ್ನೀತ್ ಸಿಂಗ್ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ CSK ಮ್ಯಾನೇಜ್ಮೆಂಟ್ ಫಸ್ಟ್ ಪ್ರಿಫರೆನ್ಸ್ ಯಾರಪ್ಪ ಅಂದ್ರೆ ಅದು ಇಂಗ್ಲೆಂಡ್ ನ ಡಿಸ್ಟ್ರಾಕ್ಟಿವ್ ಓಪನರ್ ಜಾನಿ ಬೇಸ್ಟೋ. ಆದ್ರೆ ಕೋಚ್ CSK ಹೆಡ್ ಕೋಚ್ ಅವರ ಒಂದು ನಿರ್ಧಾರ ಇವತ್ತಿನ ದಿನ CSK ಫ್ಯಾನ್ಸ್ ಮತ್ತು CSK ಯ ಫ್ಯೂಚರ್ ಸೇಫ್ ಹ್ಯಾಂಡರ್ ಇದೆ. ಆಕ್ಚುಲಿ ಆಗಿದನಪ್ಪ ಅಂದ್ರೆ ಇಲ್ಲಿ CSK ಹೆಡ್ ಕೋಚ್ ಹೌದು ಜಾನಿ ಬೇಸ್ಟೋ ಒಂದು ಬೆಸ್ಟ್ ಪಿಕ್, ಎಕ್ಸ್ಪೀರಿಯನ್ಸ್ ಪ್ರಕಾರ ಅವರೊಂದು ಬೆಸ್ಟ್ ಪಿಕ್ ಆಗುತ್ತೆ. ಆದ್ರೆ ಒಂದು ಸಲ ನಾವು ಡೆವಾಲ್ಡೋ ಬ್ರೇವಿಸ್ ಗೆ ಟ್ರೈ ಮಾಡೋಣ ಅಂತೇಳಿ MS ಧೋನಿ ಹೇಳಿದ್ರಂತೆ. ಅವಾಗ MS ಧೋನಿ ಅವರು ಓಕೆ ಅಂದ್ರಂತೆ. ಸೊ ಆಲ್ ಸೆಟ್ ಜಾನಿ ಬೇಸ್ಟ್ ಅವರ ಪ್ಲೇಸ್ ಗೆ CSK ಮ್ಯಾನೇಜ್ಮೆಂಟ್ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಗಾಗಿ ಡೆವಾಲ್ಡೋ ಬ್ರೇವಿಸ್ ನ ಪಿಕ್ ಮಾಡಿದ್ರು. ಇವತ್ತಿನ ದಿನ ಡೆವಾಲ್ಡೋ ಬ್ರೇವಿಸ್ CSK ಪರ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮತ್ತು ರೀಸೆಂಟ್ ಆಗಿ ಆಸ್ಟ್ರೇಲಿಯಾ ವಿರುದ್ಧ ಬೆಂಕಿ ಬ್ಯಾಟಿಂಗ್ ಮಾಡಿ ಫ್ಯಾಬುಲಸ್ ಸೆಂಚುರಿನ ಬಾರಿಸಿದ್ದಾರೆ. ಡೆವಾಲ್ಡೋ ಬ್ರೇವಿಸ್ ಈಗ ಸೂಪರ್ ಸ್ಟಾರ್. ಈಗ ಡೆವಾಲ್ಡೋ ಬ್ರೇವಿಸ್ ಸೂಪರ್ ಸ್ಟಾರ್ ಆಗೋಕೆ ಒನ್ ಆಫ್ ದಿ ಮೇನ್ ರೀಸನ್ ಅದು CSK ಯ ಹೆಡ್ ಕೋಚ್ ಫ್ಲೇಮಿಂಗ್ ಅವರ ಆ ಒಂದು ನಿರ್ಧಾರ ಇವತ್ತಿನ ದಿನ ಬ್ರೇವಿಸ್ ಅವರ ಲೈಫ್ ಚೇಂಜ್ ಆಗಿದೆ, CSK ಲೈಫ್ ಚೇಂಜ್ ಆಗಿದೆ. CSK ಫ್ಯಾನ್ಸ್ ಹಬ್ಬ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಡೆವಾಲ್ಡೋ ಬ್ರೇವಿಸ್ ಇದೆ CSK ಯ ಫ್ಯೂಚರ್ ಸ್ಟಾರ್. ಸೊ ಜಸ್ಟ್ ಥಿಂಕ್ ಮಾಡಿ, CSK ಮ್ಯಾನೇಜ್ಮೆಂಟ್ ಏನಾದ್ರು ಡೆವಾಲ್ಡೋ ಬ್ರೇವಿಸ್ ಅವರ ಪ್ಲೇಸ್ ಏನಾದ್ರು ಬೈ ಮಿಸ್ಟೇಕ್ ಅಂದ್ರೆ ಜಾನಿ ಬೇಸ್ಟ್ ಅವರಿಗೆ ಪಿಕ್ ಮಾಡಿದ್ರೆ CSK ಫ್ಯೂಚರ್ ಹೇಗಿರ್ತಿತ್ತು ಮತ್ತು ಡೆವಾಲ್ಡೋ ಬ್ರೇವಿಸ್ IPL ನಲ್ಲಿ ಯಾವ ಟೀಮ್ ಪಿಕ್ ಮಾಡ್ತಾ ಇತ್ತು, ಜಸ್ಟ್ ಥಿಂಕ್ ಮಾಡಿ ಕಮೆಂಟ್ಸ್. ಈಗ CSK ಬ್ರೇವಿಸ್ ನ ಬಿಡಲ್ಲ, ಬ್ರೇವಿಸ್ CSK ಟೀಮ್ ಅನ್ನು ಬಿಡಲ್ಲ. ಆ ಒಂದು ಬಾಂಡ್ ಕಂಟಿನ್ಯೂ ಇರುತ್ತೆ, ಯಾಕಂದ್ರೆ ಡೆವಾಲ್ಡೋ ಬ್ರೇವಿಸ್ CSK ಫ್ಯೂಚರ್ ಸ್ಟಾರ್. ಸೊ ಡೆಫಿನೆಟ್ ಆಗಿ ಪ್ರತಿಯೊಬ್ಬ IPL ಟೀಮು
ಈಗ CS ನ ಬಿಟ್ಟು ಬೇರೆ ಎಲ್ಲಾ ಟೀಮ್ ದವರು ಡೆಫಿನೆಟ್ ಆಗಿ ಡಿಸಪಾಯಿಂಟ್ ಆಗಿರ್ತಾರೆ. ಸೊ ನಾವ್ ಯಾಕೆ ಮೆಗಾ ಆಕ್ಷನ್ ಅಲ್ಲಿ ಡೆವಾಲ್ಡೋ ಬ್ರೇವಿಸ್ ಗೆ ಬಿಟ್ವಿ, ಯಾಕಂದ್ರೆ ಮೆಗಾ ಆಕ್ಷನ್ ಅಲ್ಲಿ ಡೆವಾಲ್ಡೋ ಬ್ರೇವಿಸ್ ಅನ್ಸೋಲ್ಡ್ ಆಗಿದ್ದಾರೆ ಗುರು. ದಟ್ ಇಸ್ ದ ಬಿಗ್ಗೆಸ್ಟ್ ಸರ್ಪ್ರೈಸ್. SA20 ಲೀಗ್ ಅಲ್ಲಿ ಅಂತ ಒಂದು ಫ್ಯಾಬುಲಸ್ ಪರ್ಫಾರ್ಮೆನ್ಸ್ ಕೊಡರು ನಮ್ಮ IPL ಟೀಮು ಯಾವುದೇ ಒಂದು ಟೀಮು ಬ್ರೇವಿಸ್ ಗೆ ಬಿಡ್ ಮಾಡಿಲ್ಲ. ವಿಚ್ ಇಸ್ ಶೇಮ್ ಆಗಬೇಕು ನಮ್ಮ IPL ಟೀಮ್ ದವರಿಗೆ. ಯಾವುದೇ ಒಂದು ಟೀಮು CSK ಅಷ್ಟೇ ಅಲ್ಲ, ಯಾವುದೇ ಒಂದು ಟೀಮು ಡೆವಾಲ್ಡೋ ಬ್ರೇವಿಸ್ ಗೆ ಬಿಡ್ ಮಾಡಿಲ್ಲ ಮೆಗಾ ಆಕ್ಷನ್ ಅಲ್ಲಿ. ಬೈ ಲಕ್ಕಿಲಿ ಅಲ್ಲಿ ಫ್ಲೇಮಿಂಗ್ ಅವರಿಗೆ ಒಂದು ಥಾಟ್ ಬಂದಿತ್ತು, ಅವ್ರನ್ನ ಪಿಕ್. ಈಗ ಆ ಒಂದು ನಿರ್ಧಾರ ಡೈಮಂಡ್ ಆಗಿದೆ ಅಷ್ಟೇ. CSK ಸಹ ಅವರು ಮೆಗಾ ಆಕ್ಷನ್ ಅಲ್ಲಿ ಅವರಿಗೆ ಬಿಡ್ ಮಾಡಿಲ್ಲ, ಆಸ್ ಅ ರಿಪ್ಲೇಸ್ಮೆಂಟ್ ಪ್ಲೇಯರ್ ಅಂತ ಪಿಕ್ ಮಾಡಿದ್ರೆ ಅಷ್ಟೇ. ಅದು ಏನಾಗ್ಲಿ CSK ಮ್ಯಾನೇಜ್ಮೆಂಟ್ ಅವ್ರನ್ನ ಪಿಕ್ ಮಾಡಿದ್ರೆ ಅದು ಮಾತ್ರ ಒಂದು ಬಿಗ್ಗೆಸ್ಟ್ ಪ್ಲಸ್ ಆಗುತ್ತೆ CSK ಟೀಮ್ಗೆ. ನೆಕ್ಸ್ಟ್ ಅಪ್ಡೇಟ್ ನಾವು ಇಲ್ಲಿ RCB ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. RCB ಅಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ಕಂಪ್ಲೀಟ್ಲಿ ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಲಾಸ್ಟ್ IPL 2025 ಅಲ್ಲಿ. ಈಗ RCB ಫ್ಯಾನ್ಸ್ ಗೆ ಒಂದೇ ಒಂದು ಡೌಟ್, ಇಷ್ಟಕ್ಕೆ ಲಿಯಾಮ್ ಲಿವಿಂಗ್ಸ್ಟನ್ ಅವ್ರನ್ನ RCB ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡ್ತಾರ ಅಥವಾ ರಿಟರ್ನ್ ಮಾಡ್ತಾರ? ಕೆಲವೊಬ್ರು RCB ಫ್ಯಾನ್ಸ್ ಥಿಂಕ್ ಮಾಡ್ತಿರ್ಬೋದು, ಬಿಡುಗರು ಲಾಸ್ಟ್ IPL ಅಲ್ಲಿ ಹೌದು ಲಿಯಾಮ್ ಲಿವಿಂಗ್ಸ್ಟನ್ ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ, ಅವರು RCB ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡ್ಲೇಬೇಕಂತೇಳಿ. ಆದ್ರೆ ಕನ್ಫ್ಯೂಷನ್ ಅಪ್ಪ ಅಂದ್ರೆ ದ ರಿಯಲ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ರೀಸೆಂಟ್ ಆಗಿ ದ 100 ಲೀಗ್ ನಡೀತಾ ಇದೆ. ಈ ಒಂದು ಲೀಗ್ ಅಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ಫೈರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಗುರು. ಅದೇ ಒಂದು ಬಿಗ್ ಟ್ವಿಸ್ಟ್ ಆಗಿದೆ. ಇಲ್ಲಿ RCB ಮ್ಯಾನೇಜ್ಮೆಂಟ್ ಇವ್ರನ್ನ ರಿಲೀಸ್ ಮಾಡ್ಬೇಕಾ ಅಥವಾ ರಿಟರ್ನ್ ಮಾಡ್ಬೇಕಂತೇಳಿ. ಯಾಕಂದ್ರೆ ಈ ಒಂದು ಲೀಗ್ ಅಲ್ಲಿ ರಶೀದ್ ಖಾನ್ ಅಂತ ಬಾಲರ್ಗೆ ಬೆಂಕಿ ತರ ಹೊಡಿತಾ ಇದ್ದಾರೆ, 6 ಮೇಲೆ 6 ಬಾರಿಸ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಈ ಒಂದು ಫಾರ್ಮ್ RCB ಗೆ ಪ್ಲಸ್ ಆಗುತ್ತೆ. ಬಟ್ IPL ಅಲ್ಲಿ ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ, ಅದು ನಿಜ. ಆದ್ರೆ ಗೊತ್ತಿಲ್ಲ RCB ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾ ಗೊತ್ತಿಲ್ಲ. ಬಟ್ ನನ್ನ ವ್ಯೂನ ಮೇಲೆ RCB ಮ್ಯಾನೇಜ್ಮೆಂಟ್ ಗೆ ರಿಲೀಸ್ ಮಾಡಬೇಕು. ಬಟ್ RCB ಫ್ಯಾನ್ಸ್ ನೀವೇನಂತೀರಾ, ಲಿಯಾಮ್ ಲಿವಿಂಗ್ಸ್ಟನ್ ಗ ರಿಲೀಸ್ ಮಾಡ್ಬೇಕಾ ಅಥವಾ ರಿಟರ್ನ್ ಮಾಡ್ಬೇಕಾ? ತಪ್ಪದೆ ಕಾಮೆಂಟ್ ಮಾಡಿ. ಯಾಕಂದ್ರೆ ಇದು ಸದ್ಯ ಟ್ರೆಂಡ್ ಆಗ್ತಿದೆ. ಯಾಕಂದ್ರೆ ಲಿಯಾಮ್ ಲಿವಿಂಗ್ಸ್ಟನ್ ಅಂತ ಪರಿ ಫೈರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಆ ಒಂದು ದ 100 ಲೀಗ್ ಅಲ್ಲಿ. ಸೊ RCB ಫ್ಯಾನ್ಸ್, ಕೆಲವೊಬ್ರು RCB ಫ್ಯಾನ್ಸ್ ರಿಟರ್ನ್ ಮಾಡಬೇಕು ಅಂತೇಳಿ, ಕೆಲವೊಬ್ರು RCB ಫ್ಯಾನ್ಸ್ ಹೇಳ್ತಾರೆ ಇಲ್ಲ ಗುರು ರಿಲೀಸ್ ಮಾಡ್ಲೇಬೇಕು ಅಂತೇಳಿ, ಕೆಲವೊಬ್ರು RCB ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಬಟ್ ನಿಮ್ಮ ಒಪಿನಿಯನ್ ತಪ್ಪದೆ ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಇದು ಗುರು ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ, ನಿಮ್ಮೆಲ್ಲ ಕಾಮೆಂಟ್ ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.